ಎಲ್ಲರಿಗೂ ನಮಸ್ಕಾರ. ಗಾವೋ ವಿಶ್ವಸ್ಯ ಮಾತರಃ ಅಂತ ಹೇಳ್ತಾರೆ. ಎಲ್ಲರಿಗೂ ತಾಯಿಯಂತೆ ಗೋವು ಅಂತ ಹೇಳ್ತಾರೆ. ಇವತ್ತು ನಾವೆಲ್ಲ ಬದ್ರಿಯಾತ್ರೆಗೆ ಹೊರಟಿದ್ವಿ. ದಾರಿ ಮಧ್ಯದಲ್ಲಿ ಗೋವಿನ ಅನುಗ್ರಹ ಆಗಲಿ ಅಂತ ಹೇಳಿ ಶ್ರೀ ಮನೋರಥ ಪ್ರತಿಷ್ಠಾನದಿಂದ ನಡೆಸ್ತಾ ಇರತಕ್ಕಂಥ ಒಂದು ಗೋಶಾಲೆಗೆ ಬಂದಿದ್ವಿ. ನೀವೆಲ್ಲ ನೋಡ್ಬೋದು, ಎಷ್ಟೊಂದು ತಳಿಯ ಗೋವುಗಳೆಲ್ಲ ಇದೆ. ಹಳ್ಳಿ ಕಾಲಿದೆ, ನಾಟಿ ಹಸುಗಳಿದೆ, ನಮ್ಮ ಗೀರ್ ಇದೆ, ಹೀಗೆ ಜರ್ಸಿ ಇದೆ, ಎಮ್ಮೆಗಳು ಇದೆ. ಅನೇಕ ಗೋವುಗಳನ್ನ ಎಲ್ಲ ಇಲ್ಲಿ ಸೇವಾ ರೂಪದಲ್ಲಿ ನಮ್ಮ ಮಾಡ್ತಾ ಇದ್ದಾರೆ ಮನೋರಥ ಪ್ರತಿಷ್ಠಾನದವರು. ಅದರ ನೇತೃತ್ವವನ್ನು ಇಬ್ಬರು ಅಣ್ಣ ತಮ್ಮಂದು ಸಂಜೀವಾಚಾರ್ಯ ಮತ್ತು ಸಮೀರಾಚಾರ್ಯ ಇಬ್ಬರು ಸೇರಿ ನಡೆಸ್ತಾ ಇದ್ದಾರೆ. ಇವರಿಬ್ರು ಸಾಮಾನ್ಯರಲ್ಲ, ನನಗೆ ಬಹಳ ಪರಿಚಯ. ಉತ್ತರಾದಿ ಮಠದ ಸತ್ಯಾತ್ಮ ತೀರ್ಥದಲ್ಲಿ ಸುಧಾಮಂಗಳ ಆಗಿದೆ, ಸುಧಾ ಪರೀಕ್ಷೆ ಆಗಿದೆ. ವಿಶಿಷ್ಟವಾದ ಸುಧಾವ ಪಠನೀಯ ವಸುಧಾವ ಪಾಲನೀಯ ಅಂತ ಹೇಳ್ತಾರೆ. ವಸುಧೆಯನ್ನು ಪಾಲನೆ ಮಾಡೋದೊಂದು ಏನು ಅಂತಂದ್ರೆ ಗೋವಿನ ಸೇವೆ. ಗೋ ಸೇವೆ ಅಂತ ಗೋ ಶಬ್ದಕ್ಕೆ ಎರಡರ್ಥ, ಒಂದು ಜ್ಞಾನ ಅಂತ, ಇನ್ನೊಂದು ಹಸು ಅಂತ ಅರ್ಥ. ವಿಶಿಷ್ಟವಾದ ಜ್ಞಾನ ಸೇವೆಯನ್ನು ಮಾಡ್ತಾ ಇದ್ದಾರೆ, ಗೋವಿನ ಸೇವೆಯನ್ನು ಕೂಡ ಮಾಡ್ತಾ ಇದ್ದಾರೆ. ನಮ್ಮ ಬದ್ರಿಯಾತ್ರೆಯ ಪ್ರಾರಂಭದಲ್ಲಿ ಗೋ ಸೇವಾ ಭಾಗ್ಯ ನಮಗೆ ಸಿಕ್ಕಿದೆ. ನಾವು ಕೂಡ ಇದರಲ್ಲಿ ಭಾಗಿಯಾಗ್ತಾ ಇದ್ದೀವಿ. ನೀವೆಲ್ಲರೂ ಕೂಡ ಈ ಮನೋರಥ ಪ್ರತಿಷ್ಠಾನದಿಂದ ನಡೆಸ್ತಾ ಇರತಕ್ಕಂತಹ ಈ ಇಬ್ಬರು ಆಚಾರ್ಯರ ಜ್ಞಾನ ಸೇವೆ ಹಾಗೂ ಗೋ ಸೇವೆ ಎರಡಕ್ಕೂ ಕೂಡ ನೀವೆಲ್ಲರೂ ಕೂಡ ಬೆಂಬಲವಾಗಿ ನಿಂತುಕೊಳ್ಳಿ ಎಂಬುದಾಗಿ ನಾವು ನಮ್ಮ ಮನೆಯ ಎಲ್ಲರೂ ಕೂಡ ನಮ್ಮ ಶ್ರೀಪಾದಾಚಾರ್ಯ ಫ್ಯಾಮಿಲಿ ನಾವೆಲ್ಲ ಕೇಳ್ಕೊಳ್ತಾ ಇದ್ದೀವಿ. ನಾವೆಲ್ಲ ಬೆಂಬಲವಾಗಿ ನಿಂತ್ಕೊಂಡಿದ್ದೀವಿ. ನೀವು ಎಲ್ಲ ಬೆಂಬಲವಾಗಿ ನಿಂತ್ಕೊಳ್ಳಿ ಎಂಬುದಾಗಿ ನಾನು ಎಲ್ಲದರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣ.